ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದ್ದಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಇದು ನನ್ನ 2ನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ಗೇಟ್ ಹೊರಗಡೆ ಹೋಗಿದ್ದವನು ಮತ್ತೂ ಒಮ್ಮೆ ತಿರುಗಿ ಸುತ್ತಲೂ ನೋಡಿದ್ದ. ವಿಧಾನ್ ಜೊತೆಗೆ ಮಾತನಾಡುತ್ತಲೇ ಪವನ್. ಅಲ್ಲೆಲ್ಲೂ ಅವಳ ಸುಳಿವೇ ಇರಲಿಲ್ಲ. ಭಾರೀ ನಿರಾಸೆಯಾಯಿತು ಪವನ್ಗೆ. ಯಾಕೋ ಪವಿ, ಏನು ಹಂಗೆ ನೋಡ್ತಾ ಇದೀಯಾ? ಯಾರನ್ನಾದರೂ ಬಾ ಅಂದಿದ್ದ ಇಲ್ಲಿ? ಯಾರನ್ನು ಹುಡುಕ್ತಾ ಇದೆಯಾ? ಬೇಕೆಂದೇ ಕೇಳಿದ್ದ ಅವನನ್ನು ವಿಧಾನ್. ಅವನ ಅವಸ್ಥೆಯನ್ನು ನೋಡಿದಾಗ ಅಯ್ಯೋ ಅನ್ನಿಸಿದರೂ ಒಳಗೊಳಗೆ ನಗು ಬರುತ್ತಿತ್ತು ವಿಧಾನ್ಗೆ. ಏನೂ ಇಲ್ಲ ಕಣೋ, ನಾನು ಯಾರನ್ನ ಕರೀಲಿ? ಈ ವಾತಾವರಣದಲ್ಲಿ ನಿಮ್ಮನೆ ಗಾರ್ಡನ್ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಲ್ಲ, ಅದನ್ನೇ ನೋಡ್ತಾ ಇದ್ದೆ. ಪೆಚ್ಚು ಪೆಚ್ಚಾಗಿ ನಕ್ಕು ಏನು ಹೇಳಬೇಕೆಂದು ತಿಳಿಯದೆ ಏನೋ ಒಂದು ಬಾಯಿಗೆ ಬಂದದ್ದನ್ನು ಹೇಳಿಬಿಟ್ಟಿದ್ದ ಪವನ್. ಇವನೂ ಮಾತನ್ನು ಜಾಸ್ತಿ ಎಳೆಯಲು ಹೋಗಲಿಲ್ಲ. ಅಸಲು ವಿಷಯ ಗೊತ್ತೇ ಇದೆಯಲ್ಲ ಇವನಿಗೆ. ಹೌದು, ರಿಯಲಿ ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಸೀನರಿ ಎಂದ ವಿಧಾನ್. ಓಕೆ ವಿಧು, ಬಾಯ್ ಎಂದವನೇ ಅಲ್ಲಿಂದ ನಡೆದಿದ್ದ ಪವನ್. ಹೂ ಕೇಳುತ್ತಿದ್ದ ಹುಡುಗಿಗೆ ಪವನ್ನ ನೋಟ ನೋಡಿ ಇರಿಸು ಮುರುಸಾಗಿತ್ತು. ಸುಮ್ಮನೆ ಸರಿದು ಹೋಗಲು ನೋಡಿದವಳ ಮುಂದೆ ಅವನೇ ಪ್ರತ್ಯಕ್ಷನಾಗಿ ಬಿಟ್ಟಿದ್ದ. ಅದು ಅವಳಿಗೆ ಇನ್ನೂ ಗಲಿಬಿಲಿ ಹುಟ್ಟಿಸಿತ್ತು. ಈ ಮನುಷ್ಯ ಮೇಜರ್ ಗೆಳೆಯ ಅಲ್ಲೇನು? ಇದ್ಯಾಕೆ ಹಿಂಗೆ ನನ್ನ ಹಿಂದ ಮುಂದನ ಸುತ್ತಾಕತ್ತಾರಲ್ಲ? ನಾನು ಹೋಗ್ತೀನಿ ಅಂದರೂ ಬಿಡವಲ್ರು. ನನಗೆ ಮಾತಾಡೋಕ್ಕೂ ಸರಿ ಬರಂಗಿಲ್ಲ ಯಾರ್ಯಾರ ಜೊತೆಯಾಗೋ. ಅದು ಅಲ್ದ ಈ ಮನುಷ್ಯನ ನೋಡಿದ್ದರ ಅದ ಏನು? ನಾನು ನಿನ್ನೆ ನೋಡಿದ್ದಷ್ಟ ಖರಿ. ಮಾತಾಡು ಅಂದ್ರೆ ಗುರುತು ತಿಳಿದ ಊರ್ನಾಗ ಹಂಗೆ ಯಾರ್ಯಾರನೋ ಹೆಂಗವ ನಂಬುದು? ಇವ್ರು ಯಾಕೋ ಬಿಡೋ ನಮೂನಿ ಕಾಣಂಗಿಲ್ಲವ ಮನಸ್ಸಿನಲ್ಲಿಯೇ ಅಂದುಕೊಂಡು ಮುಖ ಸಿಂಡಿರಿಸಿಕೊಂಡಿತ್ತು ಹುಡುಕಿ ಪವನ್ನ ಮಾತಿಗೆ. ಬೇಗ ಅಲ್ಲಿಂದ ಹೋದರೆ ಸಾಕಾಗಿತ್ತು ವಿಶಾಖಾಗೆ ಅವನಿಂದ ತಪ್ಪಿಸಿಕೊಂಡು. ಕೈ ಮುಗಿದು ಹೊರಡಲು ನೋಡಿದರೂ ಬಿಟ್ಟಿರಲಿಲ್ಲ ಪುಣ್ಯಾತ್ಮ. ಏನು ಮಾಡಬೇಕೆಂದೇ ತಿಳಿಯಲಿಲ್ಲ ಹುಡುಗಿಗೆ. ಅಸಹನೆಯಿಂದ ಚಡಪಡಿಸಿಬಿಟ್ಟಿದ್ದಳು. ಅದೇ ಸಮಯಕ್ಕೆ ಬಂದಿದ್ದ ವಿಧಾನ್ ಇವರು ಇರುವಲ್ಲಿ. ಇವಳಿಗೆ ಉಸಿರಲ್ಲಿ ಉಸಿರು ಬಂದಂತಾಗಿತ್ತು ಅವನನ್ನು ಕಂಡು. ವಿಠಲ, ನನಗ ಏನು ಮಾಡೋದಂತನ ತಿಳಿಲಾರ್ದಂಗಿತ್ತು. ಯಪ್ಪ, ನೀನು ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಈ ಮನುಷ್ಯನ ಕಳಿಸಿ ನನ್ನ ಬಚಾವ್ ಮಾಡಿದ್ದೀನಿ ನೋಡಪ್ಪ. ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಎಂದುಕೊಂಡು ಕಾಣದ ದೇವರಿಗೆ ಕೈ ಮುಗಿದಿದ್ದಳು ಹುಡುಗಿ. ಅವನನ್ನು ಅಲ್ಲಿ ಕಂಡ ಸಂತಸದಲ್ಲಿ ಈಗ ನಾನು ನನ್ನ ಪಾಡಿಗೆ ಹೋಗ್ಬೋದಲ್ಲ, ಮೇಜರು ಮತ್ತು ಈ ಮನುಷ್ಯ ಮಾತಾಡ್ಕೊತ ಇರಲಿ ಎಂದುಕೊಂಡು ವಿಧಾನ್ನ ಮುಖ ನೋಡಿದ್ದಳು. ಅವನು ಇವಳನ್ನೇ ನೋಡುತ್ತಿದ್ದ. ಅವನ ವಿಶಾಲವಾದ ತೀಕ್ಷ್ಣ ಕಂಗಳಲ್ಲಿ ತನ್ನ ಪ್ರಶ್ನೆಗೆ ಉತ್ತರ ದೊರೆತಂತಾಗಿತ್ತು ವಿಶಾಖಾಗೆ. ಸುಮ್ಮನೆ ಅಲ್ಲಿಂದ ಸರಿದು ಹೋಗಿಬಿಟ್ಟಿದ್ದಳು. ಯವ್ವ ಬದುಕಿದ್ನ್ಯವ್ವ ಎಂದುಕೊಂಡು ಸರಾಗವಾಗಿ ಉಸಿರಾಡಿತ್ತು ಹುಡುಗಿ. ಸರಸರನೆ ಹಿಂದಿನ ಊದೋಟದತ್ತ ನಡೆಯತೊಡಗಿದಳು. ಬೀಸುತ್ತಿದ್ದ ಗಾಳಿಗೆ ಹಾರುತ್ತಿದ್ದ ತನ್ನ ಸೆರಗನ್ನು ಸಂಭಾಳಿಸಲು ಸಾಹಸ ಪಡುತ್ತಾ ಅಲ್ಲಿಂದ ಮೊದಲು ಹೋಗಬೇಕಿತ್ತು ಅವಳಿಗೆ. ಹಿಂಗೆ ಮಾಡಿದ್ರ ಅಜ್ಜಿನ ತಯಾರು ಮಾಡಿ ಕೆಳಗಡೆ ಕರ್ಕೊಂಡು ಬರೋದು ಯಾವಾಗವ? ನಾನು ಜಲ್ದಿ ಹೂ ಕಿತ್ಕೊಂಡು ಹೋಗ್ತೇನೆ. ಆಮ್ಯಾಲ ಅಜ್ಜಿನ ಕೆಳಗಡೆ ಕರ್ಕೊಂಡು ಬಂದು ಪೂಜೆ ಮಾಡಿ ನಾಷ್ಟ ಮಾಡ್ತೀನಂತ ಎಂದುಕೊಂಡವಳು ಸರಸರನೆ ತನ್ನ ಕೆಲಸ ಮುಂದುವರೆಸಿದ್ದಳು. ಸಣ್ಣಗೆ ಸುರಿಯುತ್ತಿದ್ದ ತುಂತುರು ಮಳೆಯತ್ತ ಲಕ್ಷ್ಯ ಕೊಡದೆ. ಅವಳಿಗೆ ಮೊದಲೇ ಹಸಿರು, ಹೂವು, ಮರಗಿಡಗಳು ಎಂದರೆ ಎಲ್ಲಿಲ್ಲದ ಪ್ರೀತಿ, ಆಕರ್ಷಣೆ. ಮೈಮರೆತು ನಿಂತು ಬಿಡುತ್ತಾಳೆ ಅವಳು ಇಂತಹ ವಾತಾವರಣದಲ್ಲಿ. ಯವ್ವ, ಇವನ್ನೆಲ್ಲಾನು ನೋಡಿದ್ರ ಒಳಗಡೆ ಹೋಗಾಕ ಮನ್ಸು ಬರಂಗಿಲ್ಲ ನನಗೆ. ಎದುರುಗಡೆ ಕಾಣಿಸ್ತದಲ್ಲ ಕಾಫಿ ತೋಟ, ಒಂದಿನ ನಾನು ಹೋಗಾಕ ಬೇಕು ಆ ಕಡೆ. ಭಾಳ ಚಂದ ಕಾಣಿಸ್ತದಲ್ಲ ಕಾಫಿ ತೋಟ, ಕಾಫಿ ಹೂವು, ಹಿಮ ಕಂಡಂಗೆ ಕಾಣಿಸ್ತದ ಇಲ್ಲಿಂದ. ಒಮ್ಮೆ ಹತ್ರದಿಂದ ನೋಡ್ಬೇಕು ನಾನು ಎಂದುಕೊಂಡುತ್ತಾ ಮನಸ್ಸಿಲ್ಲದ ಮನಸ್ಸಿನಿಂದ ಮನೆ ಒಳಗಡೆ ನಡೆದಿದ್ದಳು ಹಿಂದಿನಿಂದಲೇ. ಮತ್ತು ಎಲ್ಲಾದರೂ ಆ ಮನುಷ್ಯ ಬಂದ್ರ ಎದುರುಗಡೆ ಹೋಗುವುದನ್ನ ಬೇಡ ಎಂದುಕೊಂಡು ಒಳಗಡೆ ಬಂದವಳೆ ದೇವರ ಮನೆಯ ಕಡೆ ನಡೆದು ಕಿತ್ತಿದ್ದ ಹೂವನ್ನು ಅಲ್ಲಿ ಇಟ್ಟು ಹೊರಬಂದಿದ್ದಳು ವಿಶಾಖ. ಅಕ್ಕ ಬಂದ್ರ? ಎಲ್ಲೋದ್ರಿ? ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ ಅನ್ಕತಿದ್ದೆ. ಆವಾಗಲೇ ಯಾರೋ ಬಂದಂಗಿತ್ತು, ಮಾತು ಕೇಳಿದೆ. ನಾನೂ ಆ ಕಡೆಗೆ ಏನೋ ಮಾಡ್ಕತ್ತಿದ್ದೆ, ಗೊತ್ತಾಗಲಿಲ್ಲ. ಆಮ್ಯಾಕೆ ಗೇಟ್ ತೆಗ್ದು ಸೌಂಡ್ ಆತು, ನೋಡಿದ್ರೆ ಯಾರೂ ಕಾಣಿಸ್ಲೇ ಇಲ್ಲ, ಸುಮ್ಮನಾದೆ ಎಂದು ಅವಳ ಮುಖ ನೋಡಿದ್ದ ಗೋಪಿ. ಅದು ಅಣ್ಣ, ನನಗೆ ಅವರ ಪರಿಚಯ ಇಲ್ರಿ. ಮೊನ್ನೆ ಮೇಜರ್ ಜೊತೆನಾಗ ಬಂದಿದ್ರಲ್ಲ, ಅವರ ಅನ್ನಿಸ್ತಿತ್ರಿ ನನಗೆ ಎಂದಳು ಸಾವಕಾಶವಾಗಿ. ಇವಕ್ಕ ಯಾರ ಬಗ್ಗೆ ಹೇಳ್ತಾ ಇದೆ? ಮೊನ್ನೆ ನಮ್ಮಣ್ಣನ ಜೊತೆಯಾಗ ಯಾರಪ್ಪ ಬಂದಿದ್ರು? ತಲೆ ಕೆರೆದುಕೊಂಡು ಯೋಚಿಸಿದ ಗೋಪಿ. ಈಗ ನೆನಪಾಯಿತು ಅವನ ತಲೆಗೆ. ಓ, ಪವನಣ್ಣನ ನೀವು ಹೇಳ್ತಾ ಇರೋದು ಅಕ್ಕ? ಅವ್ರು ಯಾವಾಗ ಬಂದಿದ್ರು? ನಾನು ನೋಡಲೇ ಇಲ್ವಲ್ಲ.
ಮಾತಾಡ್ಸೋಕ್ಕೂ ಆಗಲಿಲ್ಲ. ಏನನ್ಕೊಂಡ್ರೋ ಅವರಾದ್ರೂ ನನ್ನ ಕೂಗ್ಬೋದಿತ್ತಲ್ಲ. ಏನು ಪವಣ್ಣನೋ. ಹೋಗಲಿ ಬಿಡಿ ಅಕ್ಕ, ಆಯ್ತಾ ಹೂವು ಬಿಡಿಸ್ಕೊಂಡು? ಮಲ್ಲಿಗೆ ಹೂವನೂ ಬಿಡಿಸ್ಕೊಂಡ್ರಾ ಎಂದ ಗೋಪಿ. ಮಲ್ಲಿಗೆ ಹೂವು ಎಂದ ತಕ್ಷಣ ಆ ದಿನದ ಘಟನೆ ನೆನಪಾಗಿ ಯಾಕೋ ಸಣ್ಣದಾಗಿ ನಡುಗಿದ್ದಳು ವಿಶಾಖ. ಯವ್ವ, ಆ ಮಲ್ಲಿಗೆ ಹೂವಿನ ಸಾವಾಸನ ಬ್ಯಾಡವ ನನಗೆ. ನಾನು ಹೂವು ಕೀಳೋಣ ಅಂತಂದು ಏಣಿ ಹತ್ತೋದು, ಅದನ್ನು ಮನುಷ್ಯ ನೋಡೋದು, ಮಧ್ಯದಾಗ ಬಂದು ನನ್ನ ಬಡ್ಕೊಂಡು ಹೆದರಿಸೋದು, ನಾನು ಬೀಳೋದು. ಅವರು ನನ್ನ ಮುಂದಿನದನ್ನು ಯೋಚಿಸಿ ಅವಳಿಗೆ ಮೈ ತರಗುಟ್ಟಿತ್ತು. ಅವನ ದೃಢವಾದ ತೋಳಿನಲ್ಲಿ ಅವಳು ಬಂದಿಯಾಗಿಬಿಟ್ಟಿದ್ದಳಲ್ಲ ಹುಡುಗಿ. ಅಕ್ಕ ಅಕ್ಕೋ, ಇದೇನು ಹಿಂಗೆ ನಿಂತ್ಕೊಬಿಟ್ರಿ? ನಾನು ಕೂಗಿದ್ದುವೆ ಕೇಳಿಸ್ದಂಗೆ ಬುಡಿಯದ. ನೀವು ಇವಾಗ ಏನು ಮಾಡ್ತೀರಾ? ಅಜ್ಜಮ್ಮನ ಕರ್ಕೊಬತ್ತೀರಾ? ನಾನೇ ಕರ್ಕೊಂಬರಲ್ಲ? ನೀವು ಪೂಜೆ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಇನ್ನೂ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕಲ್ವಾ ಎಂದ ಗೋಪಿ. ಅವಳಿಗೆ ಸಹಾಯವಾಗಲಿ ಎಂಬುದು ಅವನ ಯೋಚನೆ. ಬ್ಯಾಡ್ರಿ ಅಣ್ಣ, ನಾನು ಅಜ್ಜಿನ ಕರ್ಕೊಂಡು ಬರ್ತೀನಿ, ಆಮೇಲೆ ಪೂಜೆ ಮಾಡಿ ನಾಷ್ಟ ಮಾಡ್ತೀನಿ ಎಂದವಳೇ ಅವನ ಉತ್ತರಕ್ಕೂ ಕಾಯದೆ ಮಹಡಿಯ ಮೆಟ್ಟಿಲ ಕಡೆಗೆ ನಡೆದಿದ್ದಳು. ಅಜ್ಜಿಯನ್ನು ನೋಡಿಕೊಳ್ಳಲು ಎಂದೇ ನೇಮಕವಾದವಳು ತಾನು. ಅವರ ಎಲ್ಲ ಕೆಲಸವೂ ತನ್ನದೇ ಜವಾಬ್ದಾರಿ ತಾನು ಇರುವವರೆಗೂ. ಅದನ್ನು ಎಷ್ಟೇ ಕಷ್ಟವಾದರೂ ಬೇರೆಯವರಿಗೆ ವಹಿಸುವುದು ಇಷ್ಟವಿರಲಿಲ್ಲ. ಅದಕ್ಕೆ ಅವಳೇ ಹೋಗಿದ್ದಳು ಅವರನ್ನು ತಿಂಡಿಗೆ ಕರೆತರಲು. ಇವಕ್ಕ ಏನಂದ್ರೂ ತಮ್ಮ ಕೆಲಸನ ಬೇರೆಯವರಿಗೆ ಕೊಡೋಕ್ಕಿಲ್ಲ, ಅವರೇ ಮಾಡ್ಕೊಂಡು ಹೋಯ್ತಾರೆ. ತನ್ನ ಕೆಲಸ ಅಲ್ಲದೇ ಬೇರೆ ಕೆಲಸನೂ ಆಮ್ಯಾಕೆ ಏನೋ ಅಂದ್ರಲ್ಲ. ಪೂಜೆ ಮಾಡ್ಕೊಂಡು ತಲೆ ಕೆರೆದುಕೊಂಡ ಗೋಪಿ. ಅವಳು ನಾಷ್ಟ ತಿಂತೇನಿ ಅಂದಿದ್ದು ಅವನಿಗೆ ಸತ್ಯವಾಗಿಯೂ ಅರ್ಥವಾಗಿರಲಿಲ್ಲ. ಅದನ್ನೇ ತಲೆ ಕೆರೆದುಕೊಂಡು ಯೋಚಿಸಿ ತಲೆ ಕೆಡಿಸಿಕೊಂಡಿದ್ದ. ಕೊನೆಗೂ ಅರ್ಥ ಆಗದೆ, ಅಯ್ಯ ಏನಾರ ಹೇಳ್ಕೊಳ್ಳಿ, ನನಗೆ ನನ್ನ ಕೆಲಸ ಅದೇ ಎಂದುಕೊಂಡು ತನ್ನ ಕೆಲಸಕ್ಕೆ ಹೋಗಿದ್ದ. ಮಹಡಿಯ ಮೇಲಿನ ಭವಾನಮ್ಮನವರ ರೂಮಿಗೆ ಬಂದು ಅವರನ್ನು ಕರೆದಿದ್ದಳು ವಿಶಾಖ. ಬಾಗಿಲು ಬಡಿದು, ಅಜ್ಜಿ ಅಜ್ಜಿ ಎಚ್ಚರ ಅದಿರೇನ್ರಿ? ನಾನು ಒಳಗಡೆ ಬರುವುದೇನ್ರಿ ಎಂದಿದ್ದಳು ಹುಡುಗಿ. ಅವಳು ಯಾವಾಗಲೂ ಅಷ್ಟೇ, ಕೇಳದೆ ಒಳಗಡೆ ಹೋದವಳೇ ಅಲ್ಲ. ಅದು ಅವಳಿಗೆ ಸರಿ ಬರುತ್ತಿರಲಿಲ್ಲ. ಭವಾನಮ್ಮನವರು ಹೇಳಿ ಹೇಳಿ ಸೋತಿದ್ದರು. ನೀನು ನನ್ನ ರೂಮಿಗೆ ಬರುವಾಗ ನನ್ನ ಕೇಳೋ ಅವಶ್ಯಕತೆ ಇಲ್ಲ ಪುಟ್ಟ. ಇದು ಹೇಳೋದಾದರೆ ನಿನ್ನ ರೂಮೇ ಅಲ್ವಾ, ನೀನು ನನ್ನ ನೋಡ್ಕೊಳ್ಳೋಕ್ಕೆ ತಾನೇ ಬಂದಿರೋದು ಎಂದು ಹೇಳಿ ಈಗ ಬಿಟ್ಟು ಬಿಟ್ಟಿದ್ದರು. ತಾವು ಎಷ್ಟೇ ಹೇಳಿದರೂ ಹುಡುಗಿ ತನ್ನ ಪರಿಧಿಯನ್ನು ಮೀರಿ ಒಳ ಬರುವವಳಲ್ಲ ಎನಿಸಿ, ಬಾ ಬಾ ಪುಟ್ಟ, ಎಚ್ಚರ ಆಗೋಕೆ ನಿದ್ದೆ ಬಂದರೆ ತಾನೇ. ನಿದ್ದೆನೇ ಬರಲ್ಲ ಈಗ ನನಗೆ ಕಣೋ, ವಯಸ್ಸಾಯ್ತಲ್ಲ. ನಿನ್ನೆ ಅಂತೂ ನನ್ನ ಮಗನಿಗೆ ಬೇರೆ ಜ್ವರ ಇತ್ತಲ್ಲ, ಅದೂ ಒಂದು ಚಿಂತೆ ಇತ್ತು. ಬರೋ ಅಲ್ಪ ಸ್ವಲ್ಪ ನಿದ್ದೆನೂ ಓಡೋಯ್ತು ಎಂದಿದ್ದರು ಭವಾನಮ್ಮ. ಸುಮ್ಮನೆ ಒಳಬಂದು ಅವರ ಮಾತುಗಳಿಗೆ ಕಿವಿಯಾಗಿದ್ದಳು ಹುಡುಗಿ. ಕಣ್ಮುಚ್ಚಿಗೆ ತಮ್ಮ ಪಾಡಿಗೆ ತಾವು ಮಾತನಾಡುತ್ತಿದ್ದವರು ಕಣ್ಣು ತೆರೆದು ಅವಳ ಕಡೆಗೆ ನೋಡಿ ಕಣ್ಣರಳಿಸಿದ್ದರು ಖುಷಿಯಿಂದ. ಅರೆ ಪುಟ್ಟ, ಸೀರೆ ಹಾಕಿದೀಯಾ? ತುಂಬ ಸುಂದರವಾಗಿ ಕಾಣಿಸ್ತಾ ಇದೀಯಾ ಕಂದ ಇವತ್ತು. ಇಲ್ಲಿ ಬಾ ನನ್ನ ಹತ್ರ ಎಂದು ಅವರ ಹತ್ತಿರ ಕರೆದಿದ್ದರು ಭವಾನಮ್ಮ. ಅವರ ಹೊಗಳಿಕೆಗೆ ಸಂಕೋಚದಿಂದ ತಲೆ ತಗ್ಗಿಸಿದವಳು. ಅವರ ಕರೆಗೆ ಅವರ ಸಮೀಪ ಬಂದು ಕುಳಿತಿದ್ದಳು ಹುಡುಗಿ. ತನ್ನ ಎದುರು ಕುಳಿತಿದ್ದ ಪುಟ್ಟ ಹುಡುಗಿಯನ್ನು ಎವೇಕದೇ ನೋಡುತ್ತಿದ್ದರು ಭವಾನಮ್ಮ. ಅವಳನ್ನು ನೋಡಿ ಕಣ್ತುಂಬಿ ಬಂದಿತ್ತು ಅವರಿಗೆ. ಎಷ್ಟು ಮುದ್ದಾಗಿದೆಯಾ ಕಂದ ಸೀರೆಯಲ್ಲಿ, ಲಕ್ಷಣವಾಗಿ ದೇವತೆ ಆಗಿದೆಯಾ ಕಣೋ. ನನ್ನ ದೃಷ್ಟಿನೇ ತಗುಲುತ್ತೆ ಪುಟ್ಟ ನಿಂಗೆ ಎನ್ನುತ್ತಾ ಅವಳ ಮುದ್ದು ಮುಖವನ್ನು ಸವರಿ ನೆಟಿಕೆ ತೆಗೆದಿದ್ದರು. ಅವರ ಈ ಹೊಗಳಿಕೆಯ ಮಾತಿಗೆ ಅವಳಿಗೆ ಇನ್ನೂ ಸಂಕೋಚ ಜಾಸ್ತಿಯಾಗಿತ್ತು. ಹಾಗೇನಿಲ್ರಿ ಅಜ್ಜಿ, ನಿಮಗೆ ಹಂಗ ಅನಿಸ್ಲಿಕ್ಕತ್ತದ ಅಷ್ಟ, ನಾಯೇನಷ್ಟು ಚಂದಿಲ್ರಿ ಎಂದಿತ್ತು ನಿಧಾನವಾಗಿ ಹುಡುಗಿ. ಅವಳ ಮಾತಿಗೆ ಮುಗುಳ್ನಗು ಮೂಡಿತ್ತು ಅವರ ಮುಖದ ಮೇಲೆ. ಹೋಗ್ಲಿ ಬಿಡು, ಅದು ಸರಿ, ಇವತ್ತು ಯಾಕೆ ಸೀರೆ ಉಟ್ಕೊಂಡಿದ್ಯಾ? ಏನಾದರೂ ವಿಶೇಷನಾ ಎಂದಿದ್ದರು ಭವಾನಮ್ಮ ಅವಳ ಕೈ ಹಿಡಿದು. ಅದು ಅಜ್ಜಿ, ಇವತ್ತು ಆಷಾಢ ಶುಕ್ರವಾರ ಅದ ಅಲ್ರಿ. ನಮ್ಮನೆಯಾಗ ಇದ್ರ ನಮ್ಮಮ್ಮ ಚಂದಂಗೆ ತಲೆ ಸ್ನಾನ ಮಾಡಿಸಿ ಸೀರೆ ಉಡಿಸಿ ನನಗೆ ಗುಡಿಗೆ ಕರ್ಕೊಂಡು ಹೋಗೋರ್ರಿ. ಅಮ್ಮನ ನೆನಪಾಗಿ ಕಣ್ಣು ತುಂಬಿತು ಹುಡುಗಿಗೆ. ಸಮಾಧಾನ ಮಾಡಿಕೊಂಡಳು. ಮತ್ತು ಅದಕ್ಕರಿ ಇವತ್ತು ನೀವೆಲ್ಲ ಒಪ್ಪಿದ್ರಂದ್ರ ನಾನಾ ಪೂಜೆ ಮಾಡೋಣ ಅಂತರಿ ಎಂದಿದ್ದಳು ಸಂಕೋಚದಿಂದ ಸಣ್ಣ ಧ್ವನಿಯಲ್ಲಿ ವಿಶಾಖ. ಅವಳ ಮಾತು ಕೇಳಿದವರಿಗೆ ಹಿಡಿಸಲಾರದಷ್ಟು ಸಂತೋಷವಾಗಿತ್ತು. ಸಂತೋಷಕ್ಕೆ ಅಳುವೇ ಬಂದಿತ್ತು ಭವಾನಮ್ಮನವರಿಗೆ. ಅಯ್ಯೋ ಪುಟ್ಟ, ಎಷ್ಟು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ನಿನ್ನ ಅಮ್ಮ. ಇಂಥ ಒಳ್ಳೆಯ ಕೆಲಸಕ್ಕೆ ನಮ್ಮ ಒಪ್ಪಿಗೆ ಬೇಕಾ? ಧಾರಾಳವಾಗಿ ಪೂಜೆ ಮಾಡು ಕಂದ. ನನ್ನ ಸೊಸೆ ಇರುವಾಗ ದೇವರ ಮನೆ ಸದಾ ಅಲಂಕಾರದಿಂದ ನೋಡಿದರೆ ಭಕ್ತಿ ಉಕ್ಕುವಂತಿರುತ್ತಿತ್ತು. ಆದರೆ ಸೊಸೆಯ ನೆನಪಿನಿಂದ ಕಣ್ಣೀರಾಗಿದ್ದರು ಅವರು. ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ, ಏನು ಮಾಡೋದು? ಒಬ್ಬರಿಗೂ ಇಂಥ ಸಂಸ್ಕಾರ ಇಲ್ಲ, ಅಥವಾ ಅವರನ್ನು ಬೆಳೆಸುವುದರಲ್ಲಿ ನಾವೇ ಸೋತೆವು ಅನ್ನುವುದೇ ಸರಿ ನಿಟ್ಟುಸಿರಿಟ್ಟರು ಭವಾನಮ್ಮ. ಹೋಗಲಿ ಬಿಡು ಪುಟ್ಟ, ಎಲ್ಲ ಅವರವರು ಪಡ್ಕೊಂಡು ಬಂದಿದ್ದು ಅಷ್ಟೇ ಎಂದರು.
ನಂತರ ಬೇಗ ಬೇಗ ಅವರನ್ನು ಬಾತ್ರೂಮ್ಗೆ ಬಿಟ್ಟು ಅವರು ಬಂದ ನಂತರ ಅವರಿಗೆ ತಾನೇ ಆರಿಸಿಟ್ಟಿದ್ದ ಚಂದದ ಸೀರೆಯೊಂದನ್ನು ಅವರು ಬೇಡ ಎಂದರೂ ಕೇಳದೆ ಉಡಿಸಿ ತುರುಬು ಹಾಕಿ ಅವರನ್ನು ಕೆಳಗಡೆ ಕರೆದುಕೊಂಡು ಬಂದಿದ್ದಳು ವಿಶಾಖ. ಪವನ್ ಅತ್ತ ಹೋಗುತ್ತಿದ್ದ ಹಾಗೆ ಸರಸರನೆ ಮನೆಗೆ ನಡೆದು ಮಹಡಿಯ ಮೇಲೇರಿ ತನ್ನ ರೂಮಿಗೆ ಬಂದು ಬಾಗಿಲು ಜಡಿದವನೇ ಏರಿದ್ದ ತನ್ನ ಎದೆ ಬಡಿತವನ್ನು ಸಂಭಾಳಿಸತೊಡಗಿದ್ದ ವಿಧಾನ್. ಇವೆಲ್ಲ ಭಾವನೆಗಳೂ ಹೊಸದು ಅವನಿಗೆ. ಅವನ ಇಷ್ಟು ವರ್ಷದ ಜೀವನದಲ್ಲಿ ಇಂತಹ ಭಾವೋದ್ವೇಗವನ್ನು ಅನುಭವಿಸಿದವನೇ ಅಲ್ಲ ಅವನು. ಯಾಕೋ ಗೊತ್ತಿಲ್ಲ, ಈ ಹುಡುಗಿಯ ಸನಿಹ ತನ್ನ ಮೈಮರೆಸಿ ಬಿಡುತ್ತದೆ, ತನ್ನ ಉಸಿರಾಟದ ವೇಗವನ್ನು ಹೆಚ್ಚಿಸುತ್ತದೆ. ಎದೆ ಬಡಿತದ ವೇಗ 100ರ ಗಡಿ ದಾಟಿ ಬಿಡುತ್ತದೆ. ಎದೆ ಒಡೆದೇ ಹೋಗುವುದೇನೋ ಅನ್ನುವಷ್ಟು ಹೈರಾಣಾಗಿ ಬಿಡುತ್ತೇನೆ ನಾನು ನನ್ನ ಸ್ಥಿತಿಗೆ. ಅವಳು ತುಂತುರು ಮಳೆಯಲ್ಲಿ ಗಾಳಿಗೆ ಹಾರಾಡುತ್ತಿದ್ದ ತನ್ನ ಸೆರಗನ್ನು ಸಂಭಾಳಿಸಲು ಹರಸಾಹಸ ಪಡುತ್ತಿರುವ ದೃಶ್ಯ ಕಣ್ಮುಂದೆ ಬಂದು ಮೈಮನಸ್ಸು ಬಿಸಿಯಾದ ಭಾವ ಅವನಿಗೆ. ಯಾಕೆ ಹೀಗಾಗ್ತಾ ಇದೆ ನನಗೆ? ಆಕರ್ಷಣೆಯೇ? ಅದು ಅಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯ ಮೇಲೆ? ಅದು ತನಗೆ ಸಾಧ್ಯವೇ ಇಲ್ಲ. ಹೀಗಾಗಕೂಡದು, ಆಗಲು ನಾನು ಅವಕಾಶ ಕೊಡುವುದಿಲ್ಲ. ನನಗೆ ಹೆಣ್ಣಿನ ಕುಲದ ಮೇಲೆಯೇ ನಂಬಿಕೆ ಇಲ್ಲ. ಅಂಥದ್ದರಲ್ಲಿ ನೋ, ನೆವರ್, ಇಟ್ಸ್ ಇಂಪಾಸಿಬಲ್. ಐ ಹೇಟ್ ವುಮನ್ಸ್. ಕೈ ಮುಷ್ಟಿ ಕಟ್ಟಿ ಗೋಡೆಗೆ ಗುದ್ದಿದ್ದ ತನ್ನ ಮನಸ್ಸು ಒಂದು ಹಿಡಿತಕ್ಕೆ ಬರುವವರೆಗೂ. ಇವಕ್ಕ ಬರೋಷ್ಟೊತ್ತಿಗೆ ಅಣ್ಣನ ಹೆಂಗವರೋ ನೋಡಿಕೊಂಡು ಇನ್ನೊಂದ್ಸಲವ ಅವರನ್ನು ಕರ್ಕೊಬತ್ತೀನಿ ಇಲ್ಲಿಗೆ. ಇಷ್ಟೊತ್ತಿಗೆಲ್ಲ ಅವರೇ ಬರಬೇಕಾಗಿತ್ತಲ್ಲ, ಜ್ವರ ಗಿರ ಜಾಸ್ತಿ ಆಗ್ಬಿಟ್ಟೈತೋ ಹೆಂಗೋ ಎಂದುಕೊಳ್ಳುತ್ತಾ ಕಾರ್ಯಪ್ಪನವರ ರೂಮಿನ ಒಳಗಡೆ ಬಂದಿದ್ದ ಗೋಪಿ. ಕಾರ್ಯಪ್ಪನವರು ಯಾವುದೋ ಗಾಢ ಚಿಂತೆಯಲ್ಲಿ ಮುಳುಗಿದಂತಿತ್ತು. ಅಯ್ಯ, ಇದ್ಯಾಕೆ ಇವಣ್ಣ ಹಿಂಗೆ ಕೂತ್ಕೊಂಡ್ಬಿಟ್ಟದೆ, ಏನಾಯ್ತು ಇವರಿಗೆ ಇದಕ್ಕಿದ್ದಂಗೆ ಎಂದುಕೊಂಡವನು ಅವರನ್ನು ಕೂಗಿದ್ದ ಗೋಪಿ ನೀನ್ಯಾವಾಗ ಬಂದೆ ಎಂದರು. ಅಯ್ಯ, ನಾನು ಬಂದು ಯಾವುದೋ ಕಾಲ ಆಗದೆ ಕೂಗಿ ಗಂಟ್ಲು ಬಿದ್ದೋಗದೆ ನಂದು. ನೀವೇನು ಹಿಂಗೆ ಯೋಚನೆ ಮಾಡ್ತಾವ ಕುಂತ್ಬಿಟ್ಟಿದ್ರಿ, ಏನಾಯ್ತು ಎಂದ. ನೋಡೋ ಗೋಪಿ, ಇವರೆಲ್ಲ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕಂತೆ. ನಾನೀಗ ಹುಷಾರಾಗಿದ್ದೀನಿ ಅಂದರೂ ಬಿಡ್ತಿಲ್ಲ ಕಣೋ ಎಂದು ತಮ್ಮ ಅಳಲು ತೋಡಿಕೊಂಡರು ಗೋಪಿಯ ಹತ್ತಿರ ಕಾರ್ಯಪ್ಪನವರು. ಅಯ್ಯ ಅಣ್ಣ, ಇಷ್ಟಕ್ಕೆ ಆಕಾಶನೇ ತಲೆ ಮ್ಯಾಕ್ ಬಿದ್ದಂಗೆ ಕೂತ್ಕೊಂಡ್ಬಿಡದ ಯಾರರುವೆ? ಅಯ್ಯೋ, ಏನಾಗಕ್ಕಿಲ್ಲ, ಸುಮ್ಕಿರಿ ಅಣ್ಣ. ಹಾಸ್ಪಿಟ್ಲಿಗೆ ಹೋದರೆ ಏನು ಮಾಡರು? ಏನಿದ್ಯೋ ನೋಡ್ಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ ಅಣ್ಣ. ಅತ್ಯಾಕೆ ಯೋಚನೆ ಅಣ್ಣ, ನೀವು ಒಳ್ಳೆ ಎಂದಿದ್ದ ಗೋಪಿ. ನಿರಾಸೆಯಾಯಿತು ಕಾರ್ಯಪ್ಪನವರಿಗೆ. ನೀನು ಹಾಗೆ ಅಂತೀಯಲ್ಲೋ ಗೋಪಿ, ನನ್ನ ಗ್ರಾಚಾರನೇ ಸರಿಯಿಲ್ಲ ಎಂದಿದ್ದರು ಬೇಸರದಿಂದ. ಮುಸಿ ನಕ್ಕಿದ್ದ ಗೋಪಿ ಅವರ ಅವಸ್ಥೆ ಕಂಡು. ನಾವೇನು ಹೇಳಿದ್ರು ಅಣ್ಣ ಬುಡಕ್ಕಿಲ್ಲ ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ದೆಯಾ. ಈಗ ಬನ್ನಿ, ನಿಮ್ಮನ್ನ ತಿಂಡಿ ತಿನ್ನಕ್ಕೆ ಕರ್ಕೊಂಡೋಗ್ತೀನಿ ಅಣ್ಣ ಎಂದು ಅವರನ್ನು ಡೈನಿಂಗ್ ಹಾಲ್ಗೆ ಕರೆದುಕೊಂಡು ಬಂದಿದ್ದ ಗೋಪಿ. ಭವಾನಮ್ಮನವರನ್ನು ಕರೆತಂದಿದ್ದಳು ವಿಶಾಖ. ಅಷ್ಟರಲ್ಲಿ ಅವಳನ್ನು ಸೀರೆಯಲ್ಲಿ ನೋಡಿ ಕಾರ್ಯಪ್ಪನವರು ಕಣ್ಣರಳಿಸಿದ್ದಳು ಆಶ್ಚರ್ಯದಿಂದ. ಇದೇ ಮೊದಲಲ್ಲವೇ ಅವಳನ್ನು ಹೇಗೆ ನೋಡಿದ್ದು? ಏನು ಪುಟ್ಟ ಇವತ್ತು ವಿಶೇಷ, ಸೀರೆಯಲ್ಲಿದೆಯಾ ಕೇಳಿಯೇ ಬಿಟ್ಟಿದ್ದರು ಅವರು. ಯವ್ವ, ಅಪ್ಪಾರು ಗಮನಿಸ್ಯಾರ ನನ್ನ ಎಂದು ಮತ್ತೂ ಸಂಕೋಚಗೊಂಡಿದ್ದಳು ವಿಶಾಖ. ಅದು ಅಪ್ಪಾರ? ಅಯ್ಯೋ, ಅದ್ಯಾಕಿಷ್ಟು ಸಂಕೋಚ ಪಟ್ಕೋತೀಯ ಪುಟ್ಟ? ನೋಡು ಕಾರ್ಯು, ಇವತ್ತು ಆಷಾಢ ಶುಕ್ರವಾರ ಅಲ್ವಾ? ನಮ್ಮ ಹುಡುಗಿ ಅವಳೇ ಪೂಜೆ ಮಾಡ್ತಾಳಂತೆ ದೇವರಿಗೆ. ನನ್ನ ಪರ್ಮಿಷನ್ ಕೇಳ್ತಿತ್ತು, ಹುಚ್ಚು ಹುಡುಗಿ. ಪೂಜೆ ಮಾಡೋದಕ್ಕೆಲ್ಲ ನನ್ನ ಕೇಳಬೇಕಾ? ನನಗೂ ಖುಷಿಯಾಯಿತು ಕಣೋ. ಅಂತೂ ನಮ್ಮ ಮನೆಯಲ್ಲೂ ಎಷ್ಟೋ ವರ್ಷಗಳ ನಂತರ ಇಂಥ ಒಂದು ದಿನ ನೋಡೋಕೆ ಸಿಗುತ್ತಲ್ಲ. ನಮ್ಮ ಕಾವೇರಿ ಹೇಳಲು ಹೊರಟವರು ತಟ್ಟನೆ ಮಗನ ಮುಖ ನೋಡಿದ್ದರು. ಕಾರ್ಯಪ್ಪನವರು ಕೂಡ ಹಳೆಯ ನೆನಪಿಗೆ ಜಾರಿದ್ದರು. ತನ್ನ ಹೆಂಡತಿ ಇದ್ದಾಗಲೂ ಹೀಗೆಯೇ ಅಲ್ಲವೇ? ಯಾವುದೋ ಹಬ್ಬ ಹರಿದಿನಗಳು ಇರಲಿ, ಲಕ್ಷಣವಾಗಿ ಸೀರೆ ಧರಿಸಿ ಭಕ್ತಿಯಿಂದ ದೇವರಿಗೆ ಮನಸಾರ ಅಲಂಕಾರ ಮಾಡಿ ದೇವರ ಪೂಜೆ ಮಾಡುತ್ತಿದ್ದಳು. ಇಂದಿಗೂ ಅವರಿಗೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಎಂದರೆ ನಂಬಲು ಅಸಾಧ್ಯವಾದ ವಿಷಯ. ನಂಬಲ್ಲ ಅವರು. ಅಂದು ಏನೂ ಆಗಿದೆ, ನನಗೆ ಅದು ಅರಿವಿಗೆ ಬಂದಿಲ್ಲ ಅಷ್ಟೇ. ನಡೆಯಬಾರದ್ದು ಏನೋ ನಡೆದಿದೆ ಎಂದು ಅವರಿಗೆ ಬಲವಾಗಿ ಅನ್ನಿಸುತ್ತದೆ. ಎಂದಿಗೂ ಭಾರವಾದ ನಿಟ್ಟುಸಿರಿಟ್ಟರು ಕಾರ್ಯಪ್ಪನವರು. ಒಳ್ಳೆಯದು ಪುಟ್ಟಮ್ಮ, ಮನೆಯಲ್ಲಿ ಹೆಣ್ಮಕ್ಳು ಹೀಗೆ ಲಕ್ಷಣವಾಗಿ ಓಡಾಡಿಕೊಂಡು ಇದ್ದರೆ ಆ ಮನೆಯ ಕಳೆಯೇ ಬೇರೆ. ಪೂಜೆ ತಾನೇ, ಧಾರಾಳವಾಗಿ ಮಾಡು. ಈಗಿನ ಹುಡುಗಿಯರಿಗೆ ದೇವರು ದಿಂಡ್ರು ಅನ್ನೋದು ಇರೋದೇ ಇಲ್ಲ. ಇನ್ನು ದೇವರ ಪೂಜೆ ಮಾಡೋದೆಲ್ಲಿಂದ ಬಂತು? ನಿನಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಕಣೋ ಪುಟ್ಟಮ್ಮ ನಿನ್ನ ಮನೆಯಲ್ಲಿ. ಇದು ನಿನ್ನ ಮನೆಯೇ ಅಂದ್ಕೊಂಡು ನಿನಗೆ ಹೇಗೆ ಬೇಕೋ ಹಾಗಿರು. ಏನನ್ನೂ ನಮ್ಮನ್ನು ಕೇಳಬೇಕಾಗಿಲ್ಲ ಪುಟ್ಟಮ್ಮ ಎಂದಿದ್ದರು ಕಾರ್ಯಪ್ಪನವರು. ದೂರದಲ್ಲಿ ತಮ್ಮ ತಂಗಿ ಬರುತ್ತಿದ್ದುದನ್ನು ಗಮನಿಸಿಯೇ ಬೇಕೆಂದೇ ಹೇಳಿದ್ದರು ಅವರು.